ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಇದು ಮೀಸಲು 4% ಮುಸ್ಲಿಂ ಗುತ್ತಿಗೆದಾರರಿಗೆ ಅಂಥೇಳಿ ಇದರ ಇಂಟರ್ಪ್ರೇಟ್ ಮಾಡೋ ಪ್ರಯತ್ನವನ್ನು BJP ಮಾಡ್ತಾಯಿದೆ. ಇದು ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಇದು ಮೈನಾರಿಟಿಗಳಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಇವರು ಮಾತಾಡ್ತಾ ಇದ್ದಾರೆ. ನಮ್ಮ ರವಿಶಂಕರ್ ಪ್ರಸಾದರಂತೆ ಮಾಜಿ ಕೇಂದ್ರ ಸಚಿವರು MP ಅವರು ಇಲ್ಲ ನಾವು ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಿಂಘ್ವಿ ಅವ್ರು ಹೇಳ್ತಾ ಇದ್ದಾರೆ ಮಾಡಿರಿ ಅಂತ ಕರಾರಿಲ್ಲ. ಯಾಕಂತಂದರೆ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ ವಕೀಲರು ಅಡ್ಡಿಲ್ರಿ ಮಾಡಿರಿ ಅಂತ ಪದ ಹಿಂದುಳಿದವರಿಗೆ ಮೈನಾರಿಟಿಯವ್ರಿಗೆ ಕೊಡಬಾರ್ದ ರಿಸರ್ವೇಷನ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಮೀಸಲಾತಿಗಳ ವಿಚಾರವನ್ನು ಮಾಡಿದಾಗ ಗೊಂದಲ ಆಗ್ತದೆ. ಅದಕ್ಕೆ ಗೊಂದಲ ಮಾಡ್ಕೊಳ್ಬೇಡ್ರಿ ಅನ್ನೋ ದೃಷ್ಟಿ ಇಟ್ಕೊಂಡು DK ಶಿವಕುಮಾರ್ ಅವರು ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮಾತ್ರ 4% ಮೀಸಲಾತಿ ಅಂತ ಹೇಳಿದವರು ಯಾರು? ಎಲ್ಲೈತಿ ಬರೀ ಮುಸಲ್ಮಾನ್ ಕೊಡತ್ತೀವಿ ಅಂತೇಳಿ ನೀವು ತೋರಿಸಿ ನಮ್ಗೆ. ಅಲ್ಪಸಂಖ್ಯಾತರಿಗೆ ಕೊಡಾಕಿದ್ವಿ, ನಾವು ಹಿಂದುಳಿದವ್ರು ಕೊಡ್ತಾ ಇದ್ದೀವಿ, SC/ST ಕೊಡ್ತಾ ಇದ್ದೀವಿ. ಅವ್ರು ಮೀಸಲಾತಿ ಹೇಳ್ತಿಲ್ಲ, ನೀವು ಯಾಕೆ ನಿಮ್ಮ ಮನಸ್ಸಿಗೆ ಬಂದಾಗ ವಾದ ಮಾಡ್ತೀರಿ ಅನ್ನೋಂಗೆ ಕೇಳ್ತಾ ಇದ್ದಾರೆ. ಇಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆಲ್ಲರಿಗೂ ಮೀಸಲಾತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಹಿಂದುಳಿದವರು ಕೊಡ್ತಾ ಇದ್ದೀವಿ, ಮೈನಾರಿಟಿಗೂ ಕೊಡ್ತಾ ಇದ್ವಿ, ಅಲ್ಪಸಂಖ್ಯಾತರಿಗೂ. ಅಲ್ಪಸಂಖ್ಯಾತರು ನೀವು ಮುಸ್ಲಿಮ್ ಅಷ್ಟೇ ಯಾಕಂತೀರಿ? ಸಿಖ್ಖರಿಲ್ಲ, ಕ್ರಿಶ್ಚಿಯನ್ರಿಲ್ಲ, ಜೈನರಿಲ್ಲ, ಜನ ಅದಾರ ಇಲ್ಲರಿ ಅವರು ಮೈನಾರಿಟಿ. ಆದರೆ ಮುಸ್ಲಿಮರು ಇದ್ದಾರೆ, ಎಲ್ಲರೂ ಕೂಡಿ ಕೊಡ್ತಾ ಇದ್ವಿ 4%. ಮತ್ತು 10% ಕೊಟ್ಟಿರಲ್ರಿ. ಮೇಲ್ವರ್ಣೀಯ ಜನ್ಯ ಬ್ರಾಹ್ಮಣರಿಗೆ ಆಯ್ತು, ಇನ್ನುಳಿದವ್ರಿಗೆ ಆಯಿತು, ಸಾಮಾನ್ಯ ಈಗ ಸಾಕಷ್ಟು ಅವ್ರಿಗೆ ನೀವು 10% ಕೊಟ್ಟಿರಲ್ಲ ಬಡತನದ ಆಧಾರ ಮೇಲೆ. ಮತ್ತು ದುಡ್ಡು ಹೆಚ್ಚಿಟ್ಟರೆ ಅವ್ರಿಗೆ ಅದು ಕ್ರೈಟೀರಿಯಾ. ಅದಕ್ಕೆ ಇದೇನು ತಪ್ಪಿಲ್ಲಿದು ಅಂತ ಇವರು DK ಶಿವಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂತೋಷ್ ಲಾಡು ಇದನ್ನು ಪ್ರಶ್ನೆ ಮಾಡಿದರು. ಕೇಂದ್ರದಲ್ಲಿ BJP ಅವರು 10% ಮೀಸಲಾತಿ ಯಾರಿಗೆ ಕೊಟ್ಟರು? ಅವರು ಹೇಳಿಬೋದು ನಾವು 4% ಕೊಟ್ಟಿವಿ. ಯಾರಿಗೆ ಅಂದ್ರೆ ಒಬ್ಬರಿಗೆಲ್ಲ. ನಾವು ಎಲ್ಲಿಯೂ ಮುಸ್ಲಿಮ್ ಅಂತ ಉಲ್ಲೇಖ ಮಾಡಿಲ್ಲ. ನಾವು ಸರಿಯಾಗಿದ್ದೀವಿ. ಇಬ್ಬರು ಬುದ್ಧಿವಂತರು ಜಗಳ ಆಡ್ತಾ ಇದ್ದಾರೆ. BJP ಹೇಳಿದಂಗೆ ಇಲ್ಲ, ಮುಸ್ಲಿಮರು ಇದ್ದಾರೆ. ಆದರೆ ಮುಸ್ಲಿಮರು ಒಬ್ಬರೇ ಇಲ್ಲ. ತಪ್ಪಿಸ್ಕೊಳ್ಳೋಕೆ ಹಾದಿ ಹೈಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಎಲ್ಲಿ ಹೋದರು ಹೌದು ಅವ್ರು ಅಲ್ಪಸಂಖ್ಯಾತರು ಹಿಂದುಳಿದವರು ಅಂತ ಇದ್ದಾರೆ ಅಂತೇಳಿ. ಇವರಿಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ, ಲಾಭ ಮಾಡ್ಕೋತಾರ ಅಂತ ಅವರು. ಅದೇ ನೀವು 10% ಕೊಟ್ಟಿರಲ್ರಿ, ನೀವು ರಾಜಕೀಯ ಮಾಡೋದಿಲ್ಲ, ನಿಮ್ಮ ಜನರು ಒಕ್ಕಲು ಮಾಡೋದಿಲ್ಲ ಇವರ. ಈ ಮೀಸಲಾತಿ ತಿಕ್ಕಾಟ ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಮೀಸಲಾತಿ ಯಾವಾಗ ಬರ್ತದೆ ರೀ? ಉದ್ಯೋಗ ಇಲ್ದಾಗ ಮೀಸಲಾತಿ ಶುರುವಾಯಿತು. ಕಲಿಸೋದಕ್ಕೆ ಅವಕಾಶ ಇಲ್ದಾಗ ಶುರುವಾಯಿತು ಮೀಸಲಾತಿ. ನಮ್ಮ ಜನ ಮುಂದೆ ಶಿಕ್ಷಿತರಾಗಿ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಮೀಸಲಾತಿ. ಆ್ಯಕ್ಚುಲಿ ನಮ್ಮ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಅಂತಿದ್ರು ಅವರು. ಅಸ್ಪೃಶ್ಯರಿಗೆ ಅದು ನಾವು ಜಾತಿ ತೊಗೊಂಡ್ಬಿಟ್ಟಿವಿ. ನಾವು ಇಂಟರ್ಪ್ರೇಟ್ ಮಾಡೋಲ್ಲಿ ಭಾಳ ಬುದ್ಧಿವಂತರು ಅಥವಾ ನಮ್ಮ ಹಿಂದಿನ ಜನ ರಾಜಕೀಯ ಲಾಭ ಇದು ಮಾಡಿದ್ರು, ಅವ್ರಿಗೆ ಬಿಟ್ಟಿದ್ದು ಅವ್ರ ಡಿಸಿಷನ್ ಅದು. ಆದರೆ ಪಾಪ ಅವರು ಅಂಬೇಡ್ಕರ್ ಅವರು ನೀವು ಅಸ್ಪೃಶ್ಯತೆ ಗುರುತ ಮಾಡಿ ಅವ್ರಿಗೆ ಎಷ್ಟೇ ಮೀಸಲಾತಿ ಕೊಟ್ಟು ಉಳಿದವ್ರಿಗೇನು ಅವಶ್ಯಕತೆ ಇಲ್ಲ. ಅಸ್ಪೃಶ್ಯರು ಯಾರು? ಮುಟ್ಟಿಸ್ಕೊಳ್ಳೋದಕ್ಕೆ ಅನರ್ಹರು. ಅದು ಇವತ್ತೇ ಹರಿಜನ ಬಂದಿರ್ಬೋದು, ಮತ್ತೆ ಬಂದಿರ್ಬೋದು, ಎಲ್ಲರೂ ಬಂದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೆಸರು ಆಗಿ ಇರಾಕೆ ಹೋಗಬೇಡ್ರಿ, ನೀವು ಹಿಂಗೆ ಮಾಡ್ರಿ ಅಂದರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನಮಗೆ ಹೆಂಗೆ ಬೇಕಂಗೆ ಇಂಟರ್ಪ್ರೇಟ್ ಮಾಡ್ತಾಯಿದ್ವಿ. ಅದಕ್ಕಾಗಿ ಇವತ್ತು ನೀವು ತುಷ್ಟೀಕರಣ ಮಾಡ್ತಾ ಇದ್ದಾರಾ, ಮುಸಲ್ಮಾನರ ಓಲೈಸ್ತಾ ಇದ್ದಾರಾ, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರಾ ಅಂತ ಇದ್ದಾರೆ BJPಗರು. ಅದನ್ನು ರವಿಶಂಕರ್ ಪ್ರಸಾದ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಹೊರಟು ಹೋಗ್ತೀವಿ, ಧರ್ಮದ ಆಧಾರದ ಮೇಲೆ ಕೊಡ್ಲಿಕ್ಕೆ ಬರೋದಿಲ್ಲ. ಇವರು ಹೇಳ್ತಾರೆ ಅದಕ್ಕೆ ಧರ್ಮದ ಆಧಾರ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ. ಅಲ್ಪಸಂಖ್ಯಾತರು ಯಾರು ಕೆಟಗರಿಗಳು ಬರ್ತಾರೋ ಅವರೆಲ್ಲ ಕೊಡ್ತೀವಿ. ಹೀಗೆ ಇವರು ಇಸ್ಲಾಮನ್ನು ಧರ್ಮನ ರೂಪದಲ್ಲಿ ಸಿಖ್ಖರು ಅವರು ಕಡಿಮೆ ಪ್ರಮಾಣ ಇರ್ಬೋದು, ಅವ್ರದ್ದಾಯಿತು, ಕ್ರಿಶ್ಚಿಯನ್ರಾಯಿತು, ಜೈನರಾಯಿತು, ಇವೆಲ್ಲ ಇವನ್ನೆಲ್ಲ ತೊಗೊಂಡು ಅನುಕೂಲ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಅದು 2 ಕೋಟಿಯವರೆಗೆ, 2 ಕೋಟಿಗಿಂತ ಮೇಲಿಲ್ಲ, ಹೆಲ್ಪ್ ಇಲ್ಲ. ಯಾಕೆ ಕಾಂಟ್ರಾಕ್ಟ್ದೊಳಗೆ 2 ಕೋಟಿ ದೊಡ್ಡ ಅಮೌಂಟ್ ಅಲ್ಲ, ನಮಗೆ ದೊಡ್ಡದಾಗಿರ್ಬೋದು.
ಯಾಕಂದ್ರೆ ಕಾಮಗಾರಿ ನಡಿಬೇಕಾಯ್ತು ಅಂದ್ರೆ ಅಲ್ಲಿ ಟೆಂಡರ್ ಕರೆದಾಗ ದುಡ್ಡು ಇಡಬೇಕಾಗ್ತದೆ. ಮಾಡ್ತಾ ಸರ್ಕಾರನ ಅವ್ರ ಪರವಾಗಿ ಕೊಟ್ಟರೆ ಕೆಲಸ ಮಾಡಿಸೋದು. ಆಂಧ್ರದ ಬಂದ ತಕ್ಷಣ ಆ ದುಡ್ಡನ್ನ ವಾಪಸ್ ಕೊಡೋದು ಏನು ಕಾನೂನು ಮಾಡ್ತಾರೆ. ಅದಕ್ಕೆ ಏನೋ ಅದ 2 ಕೋಟಿವರೆಗೆ ಮಾತು ಕೊಡ್ತೀವಪ್ಪ ನಾವು ಅನ್ನುವಂಥ ಮಾತು ಇವ್ರು ಮಾತಾಡಿದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಹೀಗೆ ಚಿಕ್ಕಾಟ್ಲ ದಿನಕ್ಕೆ ಜೋರಾಗ್ತಾ ಇದೆ ಅಂತ. ಹೇಗಾದರೂ ಮಾಡಿ ಬಿ ಜೆ ಪಿಗರು ಕಾಂಗ್ರೆಸ್ಸಿಗರನ್ನು ಈ ಮುಸ್ಲಿಂ ಇದು ಕಮ್ಯುನಿಟಿ ಕಟ್ಟಿ ಹಾಕ್ಕೊಂಡು ತಾವಷ್ಟ ಹಿಂದುತ್ವದ ಪ್ರತಿಪಾದಕರು ನಮ್ಮ ಬಿಟ್ಟರೆ ಯಾರಿಲ್ಲ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಇವರು ಇಲ್ಲರಿ ಅವರು ಬದುಕಬೇಕಲ್ರಿ ಪಾಪ, ಹಿಂದುಳಿದವರು ಅಲ್ಪಸಂಖ್ಯಾತರು ಬದುಕಬೇಕು, ಅಲ್ಲಿ ಮುಸ್ಲಿಮ್ ಅಂತ ಅನ್ನೋದಿಲ್ಲ, ಅವರು ಅಲ್ಪಸಂಖ್ಯಾತರು ಬದುಕಬೇಕು, ಅವ್ರು ಬದುಕು ಕಷ್ಟದ, ಅದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ವಿ ಏನು ತಪ್ಪದಂತೇಳಿ ಅವ್ರನ್ನ ಉಳಿಸ್ಕೊಂಡು ಉಳಿದ ಹಿಂದುತ್ವ ಜನರು ಉಳಿಸ್ಕೊಳ್ಳೋದ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಇದು ಇವತ್ತು ಮತ್ತೆ ನಿಧಾನಕ್ಕೆ ಚರ್ಚಾ ವಿಷಯ ಆಗ್ತಾಯಿದೆ. ಅದ್ರ ಜೊತೆಗೆ ರವಿಶಂಕರ್ ಪ್ರಸಾದ್ ಅವರು ಇದು ಸಿದ್ದರಾಮಯ್ಯ ಮಾಡುವಂಥದ್ದಲ್ಲ, ಇದರಿಂದ ನಮ್ಮ ರಾಹುಲ್ ಗಾಂಧಿ ಅವರಿದ್ದಾರೆ, ಆ ರಾಹುಲ್ ಗಾಂಧಿಯವರ ಪ್ರಚೋದನೆಯಿಂದ ಇದು ಮಾಡ್ತಾ ಇದ್ದಾರೆ. ಅಂದರೆ ಅವರು ರಾಹುಲ್ ಗಾಂಧಿ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಹೊಡಿಸಲು ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾರ್ಯಾರಿಗೆ ಯಾವ ರೀತಿಯಾಗಿ ಬೇಕೋ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇದು ಗುತ್ತಿಗೆ ಮೀಸಲು ಸಂವಿಧಾನ ವಿರೋಧಿ ಅಲ್ಲ ಅಂತೇಳಿ ಕಾಂಗ್ರೆಸ್ಸಿಗರು ಅಂದ್ರೆ ಬಿ ಜೆ ಪಿಯವರು ಹೌದು ಅಂತ ಇದ್ದಾರೆ. ಹೀಗಾಗಿ ಇದು ಇಲ್ಲ ಇನ್ನೊಂದು ಭಾಳ ನಾವು ಗಮನಿಸ್ಬೇಕಾಗಿದ್ದು, ಈ ನಮ್ಮ ಬಿ ಜೆ ಪಿ ನಿಧಾನಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ತಗೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದೆ, ಏನೇನೋ ಪ್ರಯತ್ನ ಮಾಡ್ತಾಯಿದೆ, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಆದಷ್ಟು ಹಿಂದುತ್ವದ ಒಂದು ಏನು ಜ್ವಾಲೆ ಅದ ಅದನ್ನು ಕಾಯ್ಕೊಂಡು ಹೋಗಬೇಕು. ಇಸ್ಲಾಂ ಅಂದರೆ ಮುಸ್ಲಿಮರು ಕಡಿಮೆ ಇದ್ದಾರೆ, ಅವ್ರಿಗೆ ಕಾಂಗ್ರೆಸ್ನ ಗಂಟು ಹಾಕಿ ಬಿಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇಲ್ಲಿ ನಡೆದಿಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಕಾಂಗ್ರೆಸ್ ಸಹಿತ ಮುಸ್ಲಿಮರನ್ನ ಉಳಿಸ್ಕೊಂಡನ ಹಿಂದೂಗಳ ಮನ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಅವ್ರದ್ದು ಅದ. ಹೀಗಾಗಿ ಇದೊಂದು ಏನಪ್ಪ ಅಂದ್ರೆ ಈ ಪಾರ್ಟಿಗಳ ಪೊಲಿಟಿಕಲ್ ಪಾರ್ಟಿಗಳ ಒಂದು ಒಳಗಿನ ಚಿಕ್ಕಾಟಿ ಏನಪ್ಪ ಅಂದ್ರೆ ಒಬ್ಬರೊಬ್ಬರು ಆದಷ್ಟು ಅಧಿಕಾರ ದೂರ ಇಡುವಂಥ ಪ್ರಯತ್ನ ಆಗ್ತದೆ. ಬರೀ ಮುಸ್ಲಿಮಾನರು ಹಿಡ್ಕೊಂಡು ಹೋದ್ರೆ ಕಾಂಗ್ರೆಸ್ಗೆ ರಾಜ್ಯದ ಚುಕ್ಕ ಹಿಡಿದು ಭಾಳ ಕಷ್ಟ ಅದ. ಅದಕ್ಕೆ ಅವ್ರೇನು ಮಾಡಿಬಿಟ್ರಪ್ಪ ಅಂದ್ರೆ ಮುಸ್ಲಿಂ ಹಿಂದುಳಿದವರು SC ST ಇವರೆಲ್ಲ ಒಂದು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಹೋದರು. ಆದರೆ ಬಿ ಜೆ ಪಿಗರು ಇಲ್ಲೇ ಬಟಂಗಿ ಅಥವಾ ಕಟಂಗಿ ಅಂತ ಹೇಳ್ತಾ ಈ ಹಿಂದೂಗಳಲ್ಲಿರುವಂಥ ಜಾತಿ ಎಲ್ಲ ಬಂದರು, ಇವತ್ತು ಕೆಳಜಾತಿಗಳು, ಆ ಜನರು ನಾವು ನಿಮ್ಮವ್ರ ಪಾಲಿಸುವಂಥ ಪ್ರಯತ್ನ ಮಾಡಿದರು. ಒಟ್ಟಾರೆಯಾಗಿ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇವತ್ತು ರಿಸರ್ವೇಷನ್ ಬಗ್ಗೆ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ಮಾತಾಡೋದಾಗಲಿ, ಮುಂದೆ ಅದೇ ಕಾಲಕ್ಕೆ ನಮ್ಮ ಬಿ ಜೆ ಪಿಗಿರೋದನ್ನು ಇಂಟರ್ಪ್ರೇಟ್ ಮಾಡೋದಾಗಲಿ, ಇವೆಲ್ಲನೂ ನೋಡಿದಾಗ ಏನಪ್ಪ ಅಂತಂದ್ರೆ ಇದು ನಿಜವಾಗಿ ಇವರಿಗೆ ಈ ಒಂದು ಮೀಸಲಾತಿ ಮೂಲಕ ಈ ಏನಪ್ಪ ಅಂದ್ರೆ ಮೈನಾರಿಟಿ ಅವರಿಗೆ, ಹಿಂದುಳಿದವರಿಗೆ, SC ST ಅವರಿಗೆ ಒಂದು ದೊಡ್ಡ ಹೆಲ್ಪ್ ಮಾಡ್ಬೇಕಂತದಾನ ಅಂತೇಳಿ ಪ್ರಶ್ನೆ. ಯಾಕಂದ್ರೆ ಎಷ್ಟೋ ಜನರು ಪಾಪಿ ಎಲ್ಲ ಸಮುದಾಯದಲ್ಲೇ ಆವತ್ತೇ ದುಡೋದು ಬದುಕೋದು ಕಷ್ಟ ಆಗ್ಯದ. ಅಂಥ ಪ್ರಸಂಗದೊಳಗೆ ಈ ಒಂದು ಇಂಥ ಕಾಂಟ್ರಾಕ್ಟ್ ಮಾಡುವಂಥ ಅಥವಾ ಗುತ್ತಿಗೆ ಮಾಡುವಂಥ ಶಕ್ತಿ ಬಡ ಹಿಂದುಳಿದವರಲ್ಲೇ, ಬಡ SC SC ಅವರಲ್ಲೇ, ಬಡ ಮೈನಾರಿಟಿಯಲ್ಲಿ ಅದರ ಅಂತೇಳಿ ಅವ್ರಿಗೆ ಅವ್ರ ಕಾಲ ಮೇಲೆ ನಿಲ್ಲಿ ಅಂತೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಯಾರಪ್ಪ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ. ಅವ್ರು ಪ್ರಾಮಾಣಿಕವಾಗಿ ಇದು ಮಾಡಲೇಬೇಕಂದ್ರೆ ಗುತ್ತಿಗೆಗಿಂತಲೂ ಎಲ್ಲ ಕಡೆ ಸರ್ಕಾರಿ ಶಾಲೆಗಳನ್ನು ಪ್ರತಿ ಮಗುವಿಗೆ ಹೋಗಿ ಮುಟ್ಟುವಂಗೆ ಮತ್ತು ಕ್ವಾಲಿಟಿ ಎಜುಕೇಷನ್ ಸಿಗುವಂಗೆ ಮಾಡಿದರೆ ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಇನ್ನು ಫ್ಯೂಚರ್ದೊಳಗೆ ನಮ್ಮ ಈ ಹಿಂದುಳಿದ ಮೈನಾರಿಟಿ ಹಿಂದುಳಿದ ಸಮುದಾಯದ ಜನ ಶಿಕ್ಷಿತರಾದ್ರಪ್ಪ ಅಂದ್ರೆ ಇನ್ನೂ ಪ್ರಶ್ನೆಗಳು ಮಾಡುವಂಥ ನಮಗೆ ಬೇಕಾದಂಥ ಒಂದು ಸಮಾಜ ಕಟ್ಟುವಲ್ಲೇ ದೊಡ್ಡ ಸಹಾಯ ಆಗ್ತದಂತ. ಅದ್ರ ಕಡೆ ಲಕ್ಷ್ಯ ವಹಿಸೋದು ಭಾಳ ಉತ್ತಮ. ಹಂಗಂತೇಳಿ ಇದು ಅವ್ರು ಕೊಡಬಾರದಂತೂ ಅಲ್ಲ. ಯಾಕಪ್ಪ ಅಂದ್ರೆ ಗುತ್ತಿಗೆ ಫೀಲ್ಡ್ದಲ್ಲಿ ಬರಲಿ, ಈ ಕೆಳಗಿನ ಜನ ಮೈನಾರಿಟಿ SC ST ಮತ್ತು ಪ್ಲಸ್ ಇವರು ಯಾರಿದ್ದಾರು ಬರಲಿ, ಬೆಳೀಲಿ ಅನ್ನುವಂಥ ಉದ್ದೇಶನೂ ಒಳ್ಳೆಯದನ್ನ. ಆದರೆ ಅದನ್ನು ರಾಜಕೀಕರಣಗೊಳಿಸಿ ಅದರ ಉದ್ದೇಶವನ್ನು ಕಡಿತಗೊಳಿಸೋದು ಅಥವಾ ಇವರು ತಂದಿದ್ದಾರೆ ಎಷ್ಟು ಮಟ್ಟಿಗೆ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ. ನಾವು 2 ಕೋಟಿ ಕೊಡ್ತಾನೆ ಅಂತ ಹೇಳ್ತಾರೆ, ಎಷ್ಟು ಮಂದಿಗೆ 2 ಕೋಟಿ ಸಿಗ್ತೈತಿ, 15-20 ಲಕ್ಷ ಸಿಗ್ತೈತಿ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಹಚ್ಚಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು, ಅವು ಮಾಡೋದ್ರೊಳಗೆ ಮನುಷ್ಯ ಹೈರಾಣ ಆಗ್ತಿರ್ತಾನೆ. ಆದರೂ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಡ್ಡಿ ಇಲ್ಲಪ್ಪ, ಒಳ್ಳೆ ಕೆಲಸ ಮಾಡಿದಿರಿ ಅಂತ ಕಾಂಗ್ರೆಸ್ಗೆ ಹೇಳ್ತಾನೆ. ಅದೇ ಕಾಲಕ್ಕೆ ಈ ಮೀಸಲಾತಿ ಅಲ್ಪಸಂಖ್ಯಾತ ಕೊಟ್ಟಾರ ಅನ್ನುವಂಥದ್ದು ಇನ್ನೊಮ್ಮೆ ನಾವು ಚರ್ಚೆ ಮೂಲಕ ಹೇಳೋ ಜೊತೆಗೆ ಇದು ಭಾಳ ಮಂದಿಗೂ ಅಂದ್ರೆ ಮೈನಾರಿಟಿಯಲ್ಲಿದ್ದಂಥ ಅಲ್ಪಸಂಖ್ಯಾತರಲ್ಲಿದ್ದಂತಹ ಎಲ್ಲರಿಗೂ ಮುಟ್ಟುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. 4% ಒಂದು ಹೆಚ್ಚಿಗೆ ಮುಸಲ್ಮಾನರಿಗೆ ಹೆಲ್ಪ್ ಆಗ್ಬೋದು. ಯಾಕೆ ಜನ ಅವರು ಹೆಚ್ಚಿದ್ದಾರೆ ಅಲ್ಪಸಂಖ್ಯಾತರಲ್ಲ ಅಂತ ನಮಗೂ ಗೊತ್ತಿದ್ದ ವಿಷಯ ಅದ.
ಏನೋ ಆಗಲಿ ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅದೇ ಕಾಲಕ್ಕೆ ಬಿ ಜೆ ಪಿಗರು ಇದು ಆದಷ್ಟು ಮುರಿದು ಬಿಡಬೇಕು ಅಂತ ಗುದ್ದಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಬೇರೆ, ಆದರೆ ಒಂದು ರೀತಿಯಿಂದ ಬಡ ಈ ಮೈನಾರಿಟಿಗಳಿಗೆ ಹೆಲ್ಪ್ ಆಗಲಿ, ಬಡ ಹಿಂದುಳಿದವರಿಗೆ SC ಹೆಲ್ಪ್ ಆಗಲಿದ್ದು. ಮತ್ತು ಇದು ಕೊಟ್ಟಿದ್ದು ಆ ಜನರಲ್ಲಿ ಉದ್ಯೋಗದ ಒಂದು ಏನಪ್ಪ ಜಾಗೃತಿ ಮೂಡಿಸೋದು ಅಂತೇಳಿ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಗುತ್ತಿಗೆ ಹಿಡಿಬೇಕಾಗಿದ್ದಪ್ಪ ಅಂದ್ರೆ ಬುದ್ಧಿವಂತಿಕೆ ಬೇಕು. ಅಲ್ಲೆಲ್ಲ ಏನು ಆ ಉದ್ಯೋಗ ಏನು ಬೇಕು ಅವೆಲ್ಲ ಬೇಕಾಗ್ತದೆ. ಆ ಜ್ಞಾನ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯದ, ಮತ್ತು ಒಂದು ರೀತಿ ಅವ್ರನ್ನ ಆರ್ಥಿಕವಾಗಿ ಭದ್ರ ಮಾಡಲಿಕ್ಕೂ ಸಾಧ್ಯದ ಅಂತ ಹೇಳ್ತಾ. ಮತ್ತು ಅದೇ ಕಾಲಕ್ಕೆ ಅವರು ತಮ್ಮ ಜನರನ್ನು ಇದೇ ಕಾಲಕ್ಕೆ ಭದ್ರ ಮಾಡ್ಕೊಳ್ಳೋಂಥ ಒಂದು ಏನೋ ವ್ಯವಸ್ಥೆ ಮಾಡ್ಕೋಬೇಕು. ಅವರಾದರೂ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ. ಹೆಚ್ಚಿಗೆ ಇದರಿಂದ ಒಂದು ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿಗೆ ಹೆಲ್ಪ್ ಆದರೂ ಇನ್ನುಳಿದ ಕಮ್ಯುನಿಟಿಗೆ ಸಹಿತ ಹೆಲ್ಪ್ ಆಗ್ತದೆ ನಾವು ಗಮನದಲ್ಲಿಟ್ಟುಕೊಂಡು ಅನಗತ್ಯ ಭಾಳ ಇದು ಸೀರಿಯಸ್ ಮಾಡಲಾರಲ್ಲ. ಇದು ಅವ್ರ ಬಗ್ಗೆ ಅವರು ಮುಸಲ್ಮಾನ್ರಿಗೆ ಎಷ್ಟಂತ ಸ್ಪಷ್ಟವಾಗಿ ಹೇಳಿದ್ರೆ ಮಾತು ಬೇರೆ ಇತ್ತು, ಉಳಿದವ್ರಿಗೂ ಅದ. ಅದಕ್ಕಾಗಿ ಅವ್ರ ಜೊತೆ ಅವರು ಒಂದಿಷ್ಟು ಲಾಭ ಮಾಡಿಕೊಳ್ಳಿ ಯಾರಿಗೆ ಆಸಕ್ತಿ ಐತೆ ಅಂತ ಹೇಳ್ತಾ. ಯಾಕಂದ್ರೆ ಈ ಗುತ್ತಿಗೆ ಹಿಡಿದು ಟೆಂಡರ್ ಹಿಡಿದು ಬುದ್ಧಿವಂತ ಜನ, ದುಡ್ಡಿದ್ದಂಥ ಜನ ಅನ್ನೋದು ನಾವು ನೆನಪಿಟ್ಕೊಂಡು ಇದು ಮಾಡಿದ್ದು ಸರಿ ಸ್ವಲ್ಪ ಚರ್ಚೆ ಮಾಡ್ತಾ ಇರೋಣ. ಆದರೆ ಬಿದ್ದ ಸಮುದಾಯವನ್ನು ಮೇಲೆ ಎತ್ತುವುದರಲ್ಲಿ ಒಂದಿಷ್ಟು ಸಹಾಯ ಮಾಡೋದು ಮಾತ್ರ ಅನಿವಾರ್ಯ, ಅದಕ್ಕೆ ಮೀಸಲಾತಿ ಅನ್ನೋದು ನೆನಪಿಟ್ಕೋಬೇಕಾಗಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.